ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ನಮ್ಮೆಲ್ಲರೂ ಪ್ರೀತಿಯ ಕೇಶವ ಮತ್ತು ಮೀನಾ ಇಬ್ಬರು ಮದುವೆ ಹಾಗೆ ಹೋಯಿತು. ಮದುವೆ ಮಾಡೇ ಬಿಟ್ಟು ವಲ್ಲಭ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಿಜವಾಗ್ಲೂ ನಂದಕುಮಾರ್ ಯಾವುದೇ ಕಾರಣಕ್ಕೂ ತನ್ನ ಮಕ್ಕಳು ಮದುವೆ ಲವ್ ಮ್ಯಾರೇಜ್ ಆಗಬಾರ್ದು ಅಂತ ಹೇಳಿ ಮಾತು ತಗೊಂಡಿದ್ದಾರೆ. ಮಾತು ಮೀರುವುದಿಲ್ಲ ಅಂತ ಅನ್ಕೋತಾರೆ. ಒಂದು ಕ್ಷಣ ಮಗ ಮಾತು ಮೀರಿದ್ದು ಗೊತ್ತಾಗುತ್ತೆ. ಇತ್ತ ಕಡೆ ವಲ್ಲಭ ಮೇಲೆ ಸೆಟ್ ಆಗ್ತಾರೆ, ಕೇಶವನ ಮೇಲೆ ಕೋಪ ಮಾಡ್ಕೋತಾರೆ. ಇಲ್ಲಿ ಕೇಶವ್ಗಂತೂ ತನ್ನ ಪ್ರೀತಿ ಮೀನಾಳನ್ನು ಬಿಡೋಕ್ಕಾಗ್ತಿಲ್ಲ. ಆ ಕಡೆ ಮೀನಾ ಮನೆಯಲ್ಲಿ ವಿಷಯ ಗೊತ್ತಾಗುತ್ತೆ. ಇಲ್ಲಿ ಮೀನಾಳಿಗೆ ಮದುವೆ ಮಾಡೋಕ್ಕೆ 2ನೇ ದಿನದಲ್ಲಿ ಮುಂದಾಗಿದ್ದಾರೆ. ಫೈನಲಿ ಮದುವೆ ದಿನ ಬಂದೇ ಬಿಡ್ತು. ಈ ಕಡೆ ಮೀನಾ ಎಂಗೇಜ್ಮೆಂಟ್ ಆ ಒಂದು ಹುಡುಗನ ಜೊತೆ ಆಗ್ತದೆ. ಇತ್ತ ಕಡೆ ಅಲ್ಲಿಗೆ ಬಂದು ನಿಂತಿರ್ತಕ್ಕಂಥ ಕೇಶವ ಇದನ್ನು ನೋಡಿ ಖಂಡಿತವಾಗ್ಲೂ ಅವಳು ಖುಷಿಯಿಂದ ಇರುವುದಿಲ್ಲ. ನನಗೂ ಕೂಡ ಅವಳು ಬಿಟ್ಟು ಬದುಕೋಕ್ಕಾಗೋದಿಲ್ಲ ಅಂತಿದ್ದಾರೆ. ಅಣ್ಣನ ಪ್ರೀತಿಗೆ ಸಾಥ್ ಕೊಡುವುದಕ್ಕೆ ಮುಂದಾಗಿದ್ದಾರೆ. ವಲ್ಲಭ ಅತ್ತ ಕಡೆ ಅಪ್ಪನ ಮನಸ್ಸಿಗೆ ಘಾಸಿ ಆಗುತ್ತೆ ಅಂತ ಗೊತ್ತು. ಆದರೂ ಕೂಡ ಪ್ರೀತಿ ಮಾಡ್ತಕ್ಕಂಥ ಕೇಶವ ಮತ್ತು ಮೀನಾ ಯಾವುದೇ ಕಾರಣಕ್ಕೂ ದೂರ ಆಗಬಾರ್ದು. ಯಾಕಂದರೆ ಅವರು ತಪ್ಪೇ ಮಾಡಿಲ್ಲ ಅಂದಮೇಲೆ ಯಾಕೆ ನೋವನ್ನು ಅನುಭವಿಸಬೇಕು. ಆ ಕಡೆ ಆ ಹುಡುಗಿ, ಈ ಕಡೆ ನನ್ನಣ್ಣ ಇಬ್ಬರು ಕೂಡ ಯಾಕೆ ಅವರ ಜೀವವನ್ನು ಕಳ್ಕೋಬೇಕು ಅಂತ ವಲ್ಲಭ ಡಿಸೈಡ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ಯಾರಿಗೂ ಗೊತ್ತಾಗ್ದಾಗೆ ಮದುವೆ ಹೆಣ ನಾಲಿಂದ ಎತ್ತಾಕೊಂಡು ಓಡಿ ಬಂದೇ ಬಿಡ್ತಾರೆ. ಎತ್ತಾಕೊಂಡು ಬಂದದ್ದೇ ಈ ಕಡೆ ಬೈಕಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾರೆ. ದೇವಸ್ಥಾನಕ್ಕೆ ಬರ್ತದಾಗ ಆ ಕಡೆ ಕೇಶವ ಕೂಡ ಮದುವೆ ಗಂಡನಾಗಿ ರೆಡಿ ಆಗಿದ್ದಾರೆ. ಇಬ್ಬರು ಕೂಡ ಮಗಳು ಹಸಮಣಿ ಏರಿದ್ದಾಯಿತು, ಇನ್ನೇನು ಅಪ್ಪ ಬಂದ್ಬಿಡ್ತಾರೆ ಅನ್ನೋದು ವಲ್ಲಭಂಗೆ ಗೊತ್ತಾಗುತ್ತೆ. ಯಾಕಂದರೆ ಅದೇ ದೇವಸ್ಥಾನಕ್ಕೆ ತನ್ನ ಹೆಂಡತಿ ಮಗನ ಜೊತೆ ದಾಪಕಾಲಿ ಇಡ್ತಿದ್ದಾರೆ. ನಂದ ಬರ್ತದಾಗ ಇತ್ತ ಕಡೆ ಗಟ್ಟಿ ಮೇಳ ಅಂತ ಹೇಳೋದ್ರ ಮುಖಾಂತರ ಫೈನಲಿ ಇಲ್ಲಿ ಕೇಶವ ತನ್ನ ಪ್ರೀತಿಯ ಹುಡುಗಿ ಮೀನಾಗೆ ತಾಳಿ ಕಟ್ಟೆ ಬಿಡ್ತಾರೆ. ಅತ್ತ ಕಡೆ ಹೆಣ್ಣಿನ ಮನೆಯವರಂತೂ ಫುಲ್ ಖಂಡಾಕ ಆಡ್ತಿದ್ದಾರೆ, ರೊಚ್ಚಿಗೆ ಇರ್ತಿದ್ದಾರೆ. ಇದರ ನಡುವೆ ವಲ್ಲಭ ಕೇಶವ ಮತ್ತು ಮೀನಾನ ಮದುವೆ ಮಾಡಿಸಿ ಅಪ್ಪನ ಕೋಪಕ್ಕೆ ಮಗದೊಮ್ಮೆ ಕಾರಣ ಆಗ್ತಿದ್ದಾರೆ. ಅಪ್ಪ ಈ ಒಂದು ಸತ್ಯವನ್ನು ನೋಡದೆ ಕುಸಿದು ಹೋಗ್ತಿದ್ದಾರೆ. ಹಾಗಿದ್ರೆ ಯಾವ ರೀತಿ ತಗೊಳುತ್ತೆ ಕತೆ, ಟ್ವಿಸ್ಟ್ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.